ಲೋಕಸಭಾ ಚುನಾವಣೆ ಬಹಿರಂಗ ಪ್ರಚಾರ ಅಂತ್ಯ ಆಗಿದೆ. ಏನಾದರೂ ಗುಪ್ತವಾಗಿ ಮತವನ್ನು ಕೇಳುವಂಥ ಸಮಯ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ದಾವಣಗೆರೆ ಪಕ್ಷೇತರ ಅಭ್ಯರ್ಥಿಯಾದಂಥ ಜಿ. ವಿ. ವಿನಯ್ ಕುಮಾರ್ ಅವರು ಒಂದು ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೇ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಗ್ತೀನಿ ಏನಂತಾರಂತ. ಸರ್, ಇವತ್ತು ನಿನ್ನೆ ಬಹಿರಂಗ ಪ್ರಚಾರ ಅಂತ್ಯ ಆಗಿದೆ. ಹೇಗೆ ಕ್ಷೇತ್ರದಲ್ಲಿ ಮತ್ತೆ ಮತವನ್ನು ಕೇಳ್ತಾ ಇದ್ರಿ? ಅದರಲ್ಲೂ ಕೂಡ ಕಾಂಗ್ರೆಸ್ನವರು ತಮ್ಮನ್ನೇ ಟಾರ್ಗೆಟ್ ಮಾಡಿಕೊಂಡು ತಮ್ಗೆ ಓಟ್ ಕೊಡಬಾರ್ದು, ಬಿಜೆಪಿ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಸೋಲಿಸ್ಬೇಕಂತ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಮತದಾರರಿಗೆ? ಇನ್ನೊಂದು ದಿನ ಅಷ್ಟೇ. ಅದೇ ದಾವಣಗೆರೆಯಲ್ಲಿ ಇವಾಗ ಏನಾಯ್ತು, ಮುಂಚೆ ತ್ರಿಕೋನ ಸ್ಪರ್ಧೆ ಇತ್ತು. ಅದಾದಮೇಲೆ ಜಿ. ಬಿ. ವಿನಯ್ ಕುಮಾರ್ ವರ್ಸಸ್ ಬಿಜೆಪಿ ಥರ ಆಯಿತು. ಆಮೇಲೆ ಲಾಸ್ಟ್ 4-5 ಡೇಸಲ್ಲಿ ವಿನಯ್ ಕುಮಾರ್ ಲೀಡಿಂಗ್ ಅಂತ ಎಲ್ಲ ಸಮೀಕ್ಷೆಯಲ್ಲಿ ಐ ಥಿಂಕ್ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂದರೆ ವಿನಯ್ ಕುಮಾರ್ ಗೆಲ್ತಾರೆ ಅಂತಂದು ನೀವು ನೋಡ್ಬೇಕು, ಎಲ್ಲ ಕಡೆ ಬರ್ತಾ ಇದೆ. ಸೊ ಹಾಗಾಗಿ ಒಂದು ಪ್ರತಿತಂತ್ರ ಮಾಡಬೇಕಲ್ಲ. ಹಾಗಾಗಿ CM ಸಾಹೇಬ್ರನ್ನ ಕರೆಸ್ಬಿಟ್ಟು ಅದೆಲ್ಲ ಸ್ಟೇಟ್ಮೆಂಟ್ ಕೊಡಿಸಿ, ಯಾಕಂದರೆ ಅವ್ರ ಮಾತನ್ನ ನಂಬ್ತಾರೆ ಅಂತಂದು ಕಾಂಗ್ರೆಸ್ನವರು ಒಂದು ಭಾವನೆ ಇಲ್ಲಿ ಕ್ಷೇತ್ರದ ಜನರು. ಬಟ್ ನನಗನ್ಸೋದೇನಪ್ಪ ಅಂತಂದರೆ, 1 ವರ್ಷದಿಂದ ಕೆಲಸ ಮಾಡಿದ್ದೀನಿ, ಪ್ರತಿ ಹಳ್ಳಿಗೆ ಹೋಗಿದ್ದೀನಿ, ಅವರೆಲ್ಲ ತುಂಬ ಹತ್ರದಿಂದ ನೋಡಿದ್ದಾರೆ ನಾನು ಹೆಂಗೆ ಏನು ಅಂತಂದು. ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋಂಥದ್ದು, ಪ್ರಾಮಾಣಿಕ ವ್ಯಕ್ತಿತ್ವ. ಸೊ ಐ ಥಿಂಕ್ ಅವರೆಲ್ಲ ಈ ಥರ ಭಾಷಣ ಕೊಟ್ಟು ಹೋಗಿದ್ರು ಕೂಡ ಅದು ಈಗಲೂ ಕೂಡ ನನಗೆ ಒಂಥರ ವರವಾಗಿದೆ, ಒಂಥರ ಆಶೀರ್ವಾದ ಆಗಿ ಪಾಸಿಟಿವ್ ಆಗಿದೆ ಅಂತ ನನ್ನ ಅನಿಸಿಕೆ. ನಮ್ಮ ಮಾತು ಕೇಳಿಲ್ಲ, ಗುರುಗಳ ಮಾತು ಕೇಳಿಲ್ಲ ಅಂತ ಹೇಳಿ ತಮ್ಮ ಮೇಲೆ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು. ನಾ ಹೇಳಿದೆ ಮುಂದೆಲ್ಲ ಒಳ್ಳೇದಾಗುತ್ತೆ ಇರು ಅಂತ, ಆದರೂ ನಮ್ಮ ಮಾತು ಕೇಳಿಲ್ಲ, ಪೀಠಾಧಿಪತಿಗಳ ಮಾತು ಕೇಳಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಇವಾಗ ಅದು ಗೊಂದಲ ಇರುತ್ತೆ, ದ್ವಂದ್ವ ಇರುತ್ತೆ ಒಳಗೆ. ಈಗ ಅವ್ರ ಮಾತು ಕೇಳಬೇಕು, ಇಲ್ಲಿ ಜನಗಳು ಮಾತು ಕೇಳಬೇಕಂತ. ಈಗ ಕ್ಷೇತ್ರದ ಜನಗಳು ನೀವು ನಿಲ್ಲಿ, ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಕೈ ಬಿಡಲ್ಲ, ನೀವು ನಮಗೋಸ್ಕರ ಬಂದಿದ್ದೀರಿ, ಓಡಾಡಿದ್ದೀರಿ, ನಿಮ್ಮ ಪರ ನಾವು ಇರ್ತೀವಿ ಅಂತಂದು ಎಲ್ಲ ಹಳ್ಳಿನಲ್ಲೂ ಭರವಸೆ ಕೊಟ್ಟರು. ಅಲ್ಲಿ ಲೀಡರ್ ಅವರು ಖಂಡಿತ ಹಂಗೆ ಹೇಳಿದ್ದು, ನಿಮ್ಮನ್ನು ಬೆಳೆಸ್ತೀನಿ ಅದನ್ನು ಅವ್ರು ಹೇಳಿದರು. ಇವಾಗ ಅದರಲ್ಲಿ ಯಾರನ್ನಾದ್ರೂ ಆಯ್ಕೆ ಮಾಡ್ಕೋಬೇಕಿತ್ತು ನಾನು. ಸೊ ನಾನು ರಿಸ್ಕ್ ತಗೊಂಡು ನಾನು ಜನಗಳನ್ನ ಆಯ್ಕೆ ಮಾಡ್ಕೊಂಡೆ. ಯಾಕಂದರೆ ಈಗ ತಾನೇ ರಾಜಕಾರಣಕ್ಕೆ ಬಂದಿರೋದ್ರಿಂದ ಎಷ್ಟೊಂದು ಜನಗಳು ಅಪಾರ ಬೆಂಬಲ ಪ್ರೀತಿ ಸಿಕ್ಕಿರೋದ್ರಿಂದ ನನಗೆ ಅದನ್ನು ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಒಂದು ರಿಸ್ಕ್ ತಗೊಂಡು ನಮ್ಮ ಜನಗಳ ಪರ ಇರೋಣ, ನಮ್ಮ ಜನಗಳು ಧ್ವನಿಯಾಗಿರೋಣ ಅಂತಂದು ಈ ರಿಸ್ಕ್ ತೊಗೊಂಡಿದ್ದೀನಿ. ಇನ್ನೊಂದು ಏನು ಸರ್ ಅಂತಂದರೆ, BJP ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ, ರಾತ್ರಿ ಯಾರೋ ಮೀಟ್ ಆದರು, ಈ ಥರ ಎಲ್ಲನೂ ಕೆಲವೊಂದಿಷ್ಟು ವಿಚಾರಗಳನ್ನು ಹಬ್ಬಿಸಿದ್ದಾರೆ. ಇದಕ್ಕೇನು ಸ್ಪಷ್ಟನೆ ಕೊಡ್ತೀರಿ? ಸ್ಪಷ್ಟನೆ ಅಂತಂದರೆ ದೇವರೇ ಸ್ಪಷ್ಟನೆ ಕೊಡ್ಬೇಕು. ಈಗ ಆತ್ಮಸಾಕ್ಷಿ ಅದೆಲ್ಲ ಸುಳ್ಳದು, ಶುದ್ಧ ಸುಳ್ಳು. ಅಷ್ಟು ಹಂಗಿದ್ದಿದ್ರೆ ಹಗಲು ರಾತ್ರಿ ಬೆಳಗ್ಗೆಯಿಂದ ಮಿಡ್ನೈಟ್ ತನಕ ಹೋರಾಟ ಮಾಡಿ ನಾನೇ ಗೆಲ್ಬೇಕಂತಂದು ಯಾರಾದರೂ ದುಡ್ಡು ಕೊಟ್ಟಿದ್ರೆ ತಗೊಂಡು ಮನೆಗೆ ಕೂತ್ಕೊಂಡ್ಬಿಡ್ತಿದ್ದೆ, ನಾಮಿನೇಷನ್ ಹಾಕ್ಬಿಟ್ಟು ಅಲ್ವಾ. ಬೆಳಗ್ಗೆ 5 ಗಂಟೆಗೆ ಎದ್ದು ರಾತ್ರಿ 2 ಗಂಟೆ ತನಕ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಬೂತ್ ಲೆವೆಲ್ಲಿಗೆ ಹೋರಾಟ ಮಾಡಿ ಅಷ್ಟೊಂದು ದೊಡ್ಡ ರ್ಯಾಲಿ ಮಾಡಿ ನಾನೇ ಗೆಲ್ಲಬೇಕು ಅಂತಂದು ಅವರಿಬ್ಬರನ್ನು ಟಾರ್ಗೆಟ್ ಮಾಡಿ ಮಾತಾಡಿದ್ದೀನಿ ಎಲ್ಲ ಕಡೆಗೆ. ಹಂಗಾಗಿ ಜನಗಳು ಯಾರ್ಯಾರು ಅದೇ ಹೇಳಿದ್ನಲ್ಲ, ಯಾರ್ಯಾರು ನಮ್ಮ ಭಾಷಣ ಕೇಳಿಸ್ಕೊಂಡಿದ್ದಾರೆ, ಸಂಪರ್ಕಕ್ಕೆ ಬಂದಿದ್ದಾರೆ, ಐ ಥಿಂಕ್ ಅವರಿಗೆಲ್ಲ ಗೊತ್ತಿರುತ್ತೆ ಈ ರೀತಿ ಆರೋಪಗಳು ಜಿ. ಬಿ. ವಿನಯ್ ಕುಮಾರನ್ನು ಸೋಲ್ಸೋದಕ್ಕೋಸ್ಕರ ಮಾಡ್ತಿರೋದು ಅಂತಂದು. ಸೊ ಈಗ ತಾನೇ ಬೆಳೀತಾ ಇದ್ದಾನೆ ಹುಡುಗ, ನಾವೆಲ್ಲ ಅವನ್ನ ಬೆಳೆಸ್ಬೇಕು, ಅವನ್ನ ಬೆಳೆಸಿದರೆ ನಾಳೆ ನಮ್ಮ ಜೊತೆಗಿರ್ತಾನೆ ಅಂತ ಜನಗಳಿಗೆ ಗೊತ್ತಿದೆ. ಐ ಥಿಂಕ್ ಅವರು ನಾಳೆ ನನ್ನ ಕೈ ಹಿಡಿತಾರಂತ ಸಂಪೂರ್ಣ ಭರವಸೆ ಇದೆ. ಈಗ ಇವತ್ತು ಕೊನೆ ದಿನ ಸರ್, ನಾಳೆನೇ ಮತದಾನ ಇದೆ, ಏನು ಮನವಿ ಮಾಡ್ಕೋತೀರಿ ಜನರಿಗೆ? ಐ ಥಿಂಕ್ ಬಹಿರಂಗವಾಗಿ ಓಟ್ ಕೇಳೋಕ್ಕೆ ಬರಲ್ಲ ನನಗನ್ಸ್ದಂಗೆ, ಅದು ಅಗೇನ್ಸ್ಟ್ ರೂಲ್ಸ್ ಇರ್ತದೆ. ಏನಿಲ್ಲ, ನಿಮ್ಮ ಆತ್ಮಸಾಕ್ಷಿ ಕೇಳಿ ನೀವು ನಿಮ್ಮ ನಡೆ ಏನಿರ್ತದೆ ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಜಿ. ಬಿ. ವಿನಯ್ ಕುಮಾರ್ ಅವರ ಮಾತು. ಏನು ಕೆಲವೊಂದಿಷ್ಟು ಪಕ್ಷಗಳಿಗೆ ನನ್ನ ಸ್ಪರ್ಧೆ ನಿದ್ದೆಗಿಡಿಸಿದೆ, ಹೀಗಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಜನ ಅಂತಿಮವಾಗಿ ನನ್ನ ಕೈ ಹಿಡಿತಾರೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ BG, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.